ಯಜಮಾನರು ಗೌಡರು, ನಮ್ಮ ಉಳಿಗೆರೆ ಗೊಲ್ರಟ್ಟಿಯ ಸಮಸ್ತ ಗೌಡ ಎಲ್ಲ ಕುಲ ಬಾಂಧವರಿಗೆ ಅವರಲ್ಲಿ ನಮ್ಮ ಒಂದು ಸ್ವಾಗತವನ್ನು ಕೋರುತ್ತಾ, ಇಡೀ ಜಗತ್ತಿಗೆ, ಈ ನಾಡಿಗೆ ಈ ಚಿತ್ರಲಿಂಗೇಶ್ವರ ಜಾತ್ರಾ ಮಹೋತ್ಸವ ಅಂತಕ್ಕಂಥದ್ದು ನಾಡಿಗೆ ಒಂದು ದೇವರ ಬೆಳಕನ್ನು ಕೊಟ್ಟು ಇಡೀ ನಮ್ಮ ಕುಲ ಬಾಂಧವರಿಗೆ ಒಂದು ಗುರುತಾಗಿ, ಒಂದು ಹೆಜ್ಜೆಯಾಗಿ, ಹೆಜ್ಜೆ ಹೆಜ್ಜೆಗೂ ನಮ್ಮ ದೇವರುಗಳು ನಮ್ಮನ್ನು ಕಾಪಾಡುತ್ತಾ ಬಂದಿದ್ದು, ಈ 4 ದಿನಗಳ ಕಾಲ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವವನ್ನು ನಾವು ಹಮ್ಮಿಕೊಂಡಿದ್ದು. ಮೊದಲನೇದಾಗಿ ಈ ಗಂಗಾ ಸ್ನಾನವನ್ನು ಮುಗಿಸಿಕೊಂಡು ಇವತ್ತು ಸೋಮವಾರ ಸಂಜೆ ದೀಪ ಜಾಂಡವ 6 ಗಂಟೆಗೆ ಜಾಂಡವನ್ನು ಆರಿಸುವುದರ ಮೂಲಕ ಸಂಜೆ 10:30ಗೆ ಅಥವಾ 10 ಗಂಟೆಗೆ ದೀಪಾಲಂಕಾರವನ್ನು, ದೀಪೋತ್ಸವವನ್ನು ನೆರವೇರಿಸುವುದರ ಮೂಲಕ ಮಂಗಳವಾರ ಸಂಜೆ 5:30ಕ್ಕೆ ತನ್ನ ಅನ್ನ ಸಂತರ್ಪಣೆಯನ್ನು, ದೇವರುಗಳ ಉತ್ಸವವನ್ನು, ದೇವರುಗಳ ಮೆರವಣಿಗೆಯನ್ನು ಸಮಸ್ತ ನಾಡಿನ ಅಕ್ಕಪಕ್ಕ ಊರಿನ ಗ್ರಾಮಸ್ಥರ ಸಮ್ಮುಖದಲ್ಲಿ ಒಂದು ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದು, ಈ ಜಾತ್ರಾ ಮಹೋತ್ಸವಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಭಾಗಿಯಾಗಿ ಜಾತ್ರಾ ಮಹೋತ್ಸವದಲ್ಲಿ ನಮ್ಮ ದೇವರುಗಳ ಒಂದು ಕೃಪೆಗೆ ಪಾತ್ರರಾಗಿರ್ತಕ್ಕಂಥ ಸನ್ನಿಧಿಯಲ್ಲಿ ಇವತ್ತು ಸುಮಾರು ವರ್ಷಗಳ ಕಾಲ, ವರ್ಷದಿಂದ ಸುಮಾರು 40, 50, 100, 200 ವರ್ಷಗಳ ನಮ್ಮ ತಾತ ಮುತ್ತಾತಿನ ಕಾಲದಿಂದಲೂ ಈ ಒಂದು ಚಿತ್ರಲಿಂಗೇಶ್ವರ ಜಾತ್ರಾ ಮಹೋತ್ಸವವನ್ನು, ಈರಕೃಷ್ಣಪ್ಪ ಜಾತ್ರಾ ಮಹೋತ್ಸವವನ್ನು, ಹೊನ್ನಣ್ಣ ಜಾತ್ರಾ ಮಹೋತ್ಸವವನ್ನು, ದಂಡಪ್ಪ ಸ್ವಾಮಿ ಜಾತ್ರಾ ಮಹೋತ್ಸವವನ್ನು ವರ್ಷದಿಂದ ವರ್ಷಕ್ಕೆ ವಿಜೃಂಭಣೆಯಿಂದ ನಮ್ಮ ಗೌಡ ಪೂಜಾರಿಗಳು, ದಳವಾಳಿಗಳು ವಿಜೃಂಭಣೆಯಿಂದ ಮಾಡಿ ನಮ್ಮ ಈ ಭಕ್ತಾದಿಗಳಿಗೆ, ಆ ಒಂದು ದೇವರುಗಳ ಬರ್ತಕ್ಕಂಥ ಭಕ್ತಾದಿಗಳಿಗೆ ಕೃಪೆಗೆ ಪಾತ್ರರಾಗ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಗುಡ್ಡಣ್ಣವರು ಮಾತಾಡಿದಂತೆ ಈ ಸಂಪೂರ್ಣ ಕಾರ್ಯಕ್ರಮವು ಕಾಡುಗೊಲ್ಲರ ಸಂಪ್ರದಾಯದಂತೆ ನಡೆದಿರುತ್ತೆ. ಇದು ನಮ್ಮ ಕುಲ ಬಾಂಧವರಿಗೆ ಇದು ಹಿಂದಿನಿಂದ ನಡೆದು ಬಂದಂಥ ಕಾರ್ಯಕ್ರಮ. ಇದರಿಂದ ಸರ್ವರಿಗೂ ಶುಭವಾಗವೆಂದು, ಇಡೀ ವಿಶ್ವಕ್ಕೆ ಶುಭವಾಗವೆಂದು ನಾನು ಪ್ರಾರ್ಥಿಸುತ್ತೇನೆ. ಈ ಕೂಡಲ ಸಂಗಮೇಶ್ವರ ಸನ್ನಿಧಿಯಲ್ಲಿ ಇಂದು ನಮ್ಮ ಉಳಿಗೆರೆ ಗೊಲ್ಲಟ್ಟಿ ದೇವರುಗಳು ಗಂಗಾ ಸ್ನಾನ ಮುಗಿಸ್ಕೊಂಡು ಸಂಜೆ 7:30ಕ್ಕೆ ಇವತ್ತು ಧ್ವಜಾರೋಹಣ ಕಾರ್ಯಕ್ರಮ ಇದೆ. ಅದನ್ನು ಜಾಂಡೇವ್ ಅಂತ ನಮ್ಮ ಭಾಷೆಯಲ್ಲಿ ಹೇಳ್ತೀವಿ, ನಮ್ಮ ಆಡು ಭಾಷೆಯಲ್ಲಿ. ಅದಾದ ನಂತರ ಸುಮಾರು 12 ಗಂಟೆ ಸುಮಾರಿಗೆ ದೀಪೋತ್ಸವ ಕಾರ್ಯಕ್ರಮ ಇರುತ್ತೆ. ತುಂಬ ಅದ್ದೂರಿಯಾಗಿರುತ್ತೆ, ವಿಶೇಷವಾಗಿರುತ್ತೆ. ಮುಖ್ಯವಾಗಿ ಈ ಒಂದು ನಮ್ಮ ಉಳಿಗೆರೆ ಗೊಲ್ಲಟ್ಟಿ ದೇವರುಗಳ ಈ 4 ದೇವರುಗಳ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ತುಮಕೂರು ಜಿಲ್ಲೆಯ 10 ತಾಲೂಕುಗಳಲ್ಲಿ ಒಕ್ಕಲುತನ ಇದೆ. ಅದಕ್ಕೆ ನಡ್ಕೊಂತಕ್ಕಂಥ ಜನ ಇದ್ದಾರೆ. ಇಲ್ಲಿ ಯಾವುದೇ ಒಂದು ಮದುವೆ ಕಾರ್ಯಕ್ರಮ ಆಗಲಿ, ಶುಭ ಸಮಾಚಾರಗಳಲ್ಲಿ ನಮ್ಮ ಉಳಿಗೆರೆ ಗೊಲ್ಲಟ್ಟಿ ಬಂದು ಆಯಾ ಅಣ್ಣ ತಮ್ಮಂದಿರು, ನೆಂಟರಿಷ್ಟು ಕೂಡ ಅವರವರ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿ ಅವರ ಇಷ್ಟಾರ್ಥಗಳು ಸಿದ್ಧಿ ಆದಾಗ ಆ ದೇವರುಗಳಿಗೆ ಒಡವೆ ವಸ್ತುಗಳು, ಅವರ ಕಾಣಿಕೆ, ತನುಮನಧನ ಸಹಾಯವನ್ನು ನೀಡುತ್ತಾ ಬಂದಿದ್ದರಿಂದಾಗಿ ಅತಿ ಶೀಘ್ರವಾಗಿ ನಮಗೆ ದೇವಸ್ಥಾನ ಇರಲಿಲ್ಲ. 4 ದೇವಸ್ಥಾನಗಳು ವಿಜೃಂಭಣೆಯಿಂದ ನೆಲೆಗೊಂಡವಲ್ಲಿ. ಈಗ ನೆಲೆಗೊಂಡು ಸುಮಾರು ಈ ಸ್ಥಾನಕ್ಕೆ ನಾವು ಬಂದು ಸುಮಾರು ಒಂದು 30 ವರ್ಷಕ್ಕಿಂತ ಜಾಸ್ತಿ ಆಗಿದೆ. ಇದುವರೆಗೂ ನಾವು ಮೊದಲೂರು ಕೆರೆಯಲ್ಲಿ ಮಾಡ್ತಾ ಇದ್ವಿ. ಈ ವರ್ಷ ನಮ್ಮ ಎಲ್ಲ ಬಂಧುಗಳು, ನಮ್ಮ ಹಿರಿಯರು, ನಮ್ಮ ಈ ಒಂದು ಮುಖಂಡತ್ವ ಏನಿದೆ, ಆ ಮುಖಂಡತ್ವ ಎಲ್ಲ ಸೇರಿ ನಾವು ಈ ಸರಿ ಕೂಡ್ಲಿಗೆ ಹೋಗ್ಬೇಕು, ನಮ್ಮ ದೇವರುಗಳು ತಗೊಂಡು ಗಂಗಾ ಸ್ನಾನ ಮಾಡ್ಕೊಂಬರ್ಬೇಕು, ನಮ್ಮ ಯುವ ಪೀಳಿಗೆಗೆ ಇದನ್ನೆಲ್ಲ ಮಾದರಿಯಾಗಿ ತೋರಿಸ್ಕೊಟ್ಟು ಹೋಗ್ಬೇಕು ಅಂತ ನಮ್ಮ ಹಿರಿಯರು, ಗೌಡ, ಯಜಮಾನ, ಪೂಜಾರಿ, ದಳವಾಯಿ, ಇನ್ನು ಮುಂತಾದವರೆಲ್ಲರೂ ಇದ್ದಾರೆ. ಹಿರಿಯರಿದ್ದಾರೆ, ಊರಿನ ವಿದ್ಯಾವಂತರು, ಯುವಕರು ಎಲ್ಲರೂ ಒಮ್ಮತದಿಂದ ಇಲ್ಲಿ ಬಂದು ಗಂಗಾ ಸ್ನಾನದ ಯಾವುದೂ ಗಲಾಟೆ ಗೊರತೆ ಇಲ್ಲದೇ ಹೋಗ್ತಾ ಇದ್ದೀವಿ. ನಾಳೆ ಸಂಜೆ 7 ಗಂಟೆಯಿಂದ ಅರಸೇವೆ, ಸುಮಾರು ಸಾವಿರಾರು ಜನ ಭಕ್ತಾದಿಗಳು ಅರಸೇವೆಯಲ್ಲಿ ಪಾಲ್ಗೊಳ್ತಿದ್ದಾರೆ. ಇಲ್ಲಿ ಬಂದಿರತಕ್ಕಂಥ ಜನಗಳು ಕೂಡ ನಾಳೆವರೆಗೂ ಇದ್ದು ಸ್ವಾಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಅರಸೇವೆ ಆದ ನಂತರ ಸುಮಾರು 11 ಗಂಟೆಯಿಂದ ಬೆಳಗ್ಗೆವರೆಗೂ ಮೆರವಣಿಗೆ ಕಾರ್ಯಕ್ರಮ ಇರುತ್ತೆ. ಎಲ್ಲ ದೇವರುಗಳನ್ನ ಕುಣಿತ ಮೆರವಣಿಗೆ ಇರುತ್ತೆ. ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ, ಕೋಲಾಟ ಇರ್ಬೋದು, ಮತ್ತೊಂದು ಇರುತ್ತೆ. ಅದನ್ನೆಲ್ಲ ಮುಗಿಸ್ಕೊಂಡು ಬುಧವಾರ ಬೆಳಗ್ಗೆ ಸುಮಾರು 9:30, 10 ಗಂಟೆ ಸಮಯಕ್ಕೆ ದೇವರನ್ನು ಗುಡಿ ತುಂಬಿಸ್ತಕ್ಕಂಥ ಕಾರ್ಯಕ್ರಮ ಮಾಡುತ್ತೆ. ನಮ್ಮ ಭಕ್ತಾದಿಗಳಲ್ಲಿ ಒಂದು ಮುಖ್ಯವಾಗಿ ಬೇಡ್ಕೊಳ್ಳೋದು ಏನಂದರೆ, ಇಷ್ಟೊಂದು ಚೆನ್ನಾಗಿ ನಾವು ಮಾಡ್ತಾ ಇದ್ದೀವಿ, ಇದು ಇಷ್ಟಕ್ಕೆ ನಿಲ್ಲಬಾರ್ದು. ಮುಂದಿನ ದಿನಗಳಲ್ಲಿ ಇನ್ನೂ ಅಭಿವೃದ್ಧಿ ಆಗಬೇಕು ಅಂತಂದರೆ ಪ್ರತಿಯೊಬ್ಬರು ಒಕ್ಕಲ್ತಾರ ಅಥವಾ ನೆಂಟರು, ಇಸ್ತರು, ಸಂಬಂಧಿಕರು, ಏನು ಇದು ವಿದ್ಯಾವಂತ ಇಬ್ಬರು ನಡೀತಕ್ಕಂಥವ್ರು ತಮ್ಮ ಕೈಲಾದಷ್ಟು ದೇವರುಗಳಿಗೆ ಒಡವೆ ರೂಪದಲ್ಲಿ ಕೊಡಿ. ಕಾಣಿಕೆ ರೂಪಕ್ಕಿಂತ ನಿಮ್ಮ ಒಡವೆ ರೂಪದಲ್ಲಿ ನೀವೇನಾದರೂ ಕೊಟ್ಟರೆ ಮುಂದೆ ಅವರಿಗೆ ದೇವರು ಮಾಡ್ಕೊಳ್ಳೋ ಅಂಥವ್ರಿಗೆ ಅನುಕೂಲ ಆಗುತ್ತೆ. ಬೆಳೆಸ್ಕೊಳ್ಳಿ ಅಂತಕ್ಕಂಥ ಕೇಳ್ತಾ ಈ ಸರ್ವ ಜನಾಂಗದ ಪರವಾಗಿ, ನಮ್ಮ ಗ್ರಾಮದ ಪರವಾಗಿ ನಾನು 2 ಮಾತುಗಳಿಗೆ ವಿರಾಮ ನೀಡ್ತೇನೆ.